ನಮಸ್ಕಾರ ವೀಕ್ಷಕರೇ, ಭೀಮ್ ಕ್ರಾಂತಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಗ್ರಾಮ ಪಂಚಾಯಿತಿ ನೌಕರರ 19 ಬೇಡಿಕೆಗಳಿಗಾಗಿ 2024 ಜುಲೈ 23 ಮತ್ತು 24 ದಿವಸಗಳ ಕಾಲ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ನೌಕರರು ಆಗಮಿಸಿ ತೀವ್ರವಾದ ಹೋರಾಟವನ್ನು ನಡೆಸಿದಾಗ ಕಾರ್ಮಿಕ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ಯ ಇಲಾಖೆ ಮತ್ತು ಕರ್ನಾಟಕ ಪಂಚಾಯಿತಿ ರಾಜ್ಯ ಆಯುಕ್ತಾಲಯ ಈ 3 ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು, ಆಯುಕ್ತರುಗಳು ಹೋರಾಟದ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಿದರು. ನಾವು ಸಚಿವರು ಬರೋ ತನಕ ಹೋರಾಟ ಮುಂದುವರಿಯುತ್ತೆ ಎಂಬ ನಿರಂತರ ಧರಣಿಗೆ ಮುಂದಾದಾಗ ಜುಲೈ 2024 ಗ್ರಾಮೀಣ ಅಭಿವೃದ್ಧಿ ಸಚಿವರು ಆದ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ದೂರವಾಣಿ ಮುಖಾಂತರ ಮಾತನಾಡಿ, ವಿಧಾನಸಭೆಯ ಅಧಿವೇಶನ ನಡೀತಾ ಇದೆ, ಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಎಲ್ಲಾ ಸಚಿವರು ಇಲ್ಲಿ ಇರಬೇಕು ಎಂಬ ನಿಮ್ಮ ನಿರ್ದಿಷ್ಟ ಧರಣಿಯಲ್ಲಿ ನಾನು ಭಾಗವಹಿಸಲು ಸಾಧ್ಯವಾಗ್ತಾ ಇಲ್ಲ ಎಂದು ದಯವಿಟ್ಟು ನನ್ನ ಮಾತಿಗೆ ಗೌರವ ಕೊಡು. ನಿಮ್ಮ ಧರಣಿಯಲ್ಲಿ ನಿಲ್ಲಿಸಿ ನನ್ನ ಗೆಳೆಯರುಗಳನ್ನ 1 ವಾರದಲ್ಲಿ ಬಗೆಹರಿಸ್ತೀನಿ ಎಂದು ಭರವಸೆ ನೀಡಿ. ಕಾರಣ ನಿರ್ದಿಷ್ಟ ಧರಣಿಯನ್ನು ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿದೆ. ಪಡೆಯುವಾಗ ಸಚಿವರು ನಮ್ಮ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಸಚಿವರು ಕಲಬುರಗಿ ಮನೆ ಚೆಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಎಂದು ಅನಿರ್ದಿಷ್ಟ ಧರಣಿಯನ್ನ ಸಭೆಯಲ್ಲಿ ಘೋಷಣೆ ಮಾಡಲಾಗಿದೆ. ಗ್ರಾಮ ಪಂಚಾಯತಿ ನೌಕರ ಸಂಘದ ಜಿಲ್ಲಾ ಸೆಕ್ರೆಟರಿ, ನನ್ನ ಹೆಸರು ರಾಜು. ನಮ್ಮ ಬೇಡಿಕೆಗಳು ಜಿಲ್ಲಾ ಪಂಚಾಯಿತಿಯಲ್ಲಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು ನಿವೃತ್ತಿ ಉಪದಾನ ನೀಡುವುದು ಮತ್ತು 2018ರ ನಂತರ ಬಾಕಿ ಉಳಿದಿರ್ತಕ್ಕಂಥ ವೇತನವನ್ನು ನಮ್ಮ ಸಿಬ್ಬಂದಿಗಳು ಇದುವರೆಗೆ ನೀಡಿಲ್ಲ. ಆಮೇಲೆ ಜ್ಯೇಷ್ಠತೆ ಪಟ್ಟಿ 6 ವರ್ಷ ಆಯಿತು, ಅಂತಿಮಗೊಳಿಸಿಲ್ಲ. ಅನಂತರ ಅನುಕಂಪ ಆಧಾರದ ಮೇಲೂ ಪೆಂಡಿಂಗ್ ಇದೆ, ಅದು ಜಿಲ್ಲಾ ಮಟ್ಟದಲ್ಲಿ ಆಗಿರ್ತಕ್ಕಂಥ ಇವೆಲ್ಲ ಬೇಡಿಕೆಗಳು. ಆಮೇಲೆ ತಾತ್ಕಾಲಿಕ ಪಟ್ಟಿನೂ ಕೈಬಿಟ್ಟು ಹೋಗಿರ್ತಕ್ಕಂಥ ಒಂದು ಸಿಬ್ಬಂದಿಗಳಿದ್ದಾರೆ, ಅವನ್ನ ಜಿಲ್ಲಾ ಮಟ್ಟದಲ್ಲಿ ಸೇರ್ಪಡೆ ಮಾಡಬೇಕಂತೇಳಿ ನಾವು ಜಿಲ್ಲಾ ಮಟ್ಟದಲ್ಲಿ ಇದ್ವಿ. ರಾಜ್ಯ ಮಟ್ಟದಲ್ಲಿ ಆಗ್ತಕ್ಕಂಥ ಇವನ್ನ ಒಂದು ಮುಖ್ಯ ಕಾರ್ಯದರ್ಶಿಗಳಿಗೆ, ಅಪರ ಮುಖ್ಯ ಕಾರ್ಯದರ್ಶಿಗಳು ಪಂಚಾಯತ್ ರಾಜ್ ಇಲಾಖೆಗೆ ಇದು ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ. ಅದೇ ನಂತರ ಮಾನ್ಯ ಸಚಿವರಿಗೂ ಸಿಒ ಸಾಹೇಬ್ರ ಕಡೆಯಿಂದ ಅವ್ರಿಗೂ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಕಾಸ ಸೌಧಕ್ಕೆ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದೆ. ಅಂದರೆ 19 ಬೇಡಿಕೆಗಳನ್ನು ನಮ್ಮ ರಾಜ್ಯ ಮಟ್ಟದಲ್ಲಿ ಆಗಬೇಕಾಗಿರ್ತಕ್ಕಂಥ ಬೇಡಿಕೆಗಳದಾವ. ಅದೇ ಬೇಡಿಕೆಗಳನ್ನು ಈ ಬೇಡಿಕೆಗಳ ಈಡೇರುವವರೆಗೂ ನಾವು ಮುಂದಿನ ಹೋರಾಟವನ್ನು ನಾವು ಮಾಡ್ತೀವಿ. ಇದು CIT ನೇತೃತ್ವದಲ್ಲಿ ಒಂದು ಹೋರಾಟ ನಡೀತಾ ಇದೆ. ಈ ಹೋರಾಟ ಇವತ್ತಿನ ಒಂದು ಸಂಕೇತಿಕವಾಗಿರುವುದರಿಂದ ಮುಂದಿನ ನಾವು ಬೇಡಿಕೆಗಳ ಈಡೇರಲಿದೆ. ಮುಂದಿನ ನಾವು ಹೋರಾಟವನ್ನು ಬೆಂಗಳೂರಿನಲ್ಲಿ ವಿಧಾನಸೌಧದ ಮುಂದೆ ಹೋರಾಟ ಹಮ್ಮಿಕೊಳ್ತೀವಿ. ಇವತ್ತು CIT ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ತುಂಬೆಲ್ಲ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನು ಪ್ರತಿಭಟಿಸಿಲ್ಲ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿ ಚಲೋ ಮತ್ತು ಜಿಲ್ಲಾ ಪಂಚಾಯತ್ ಚಲೋ ಅಂತೇಳಿ ಕಾರ್ಯಕ್ರಮ ಕಾರ್ಮಿಕರ ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ಇಡೀ ದುಡಿಯುವ ವರ್ಗದ ಜನರ ಬೇಡಿಕೆಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ 3 ದಿನಗಳ ಕಾಲ ನಿನ್ನೆ ಅಂಗನವಾಡಿ ನೌಕರ ಸಂಘದವರು ತಮ್ಮದೇ ಆದಂಥ ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟ ನಡೆಸಿರ್ತಕ್ಕಂಥದ್ದು. ಇವತ್ತು ಗ್ರಾಮ ಪಂಚಾಯತಿ ನೌಕರ ಬೇಡಿಕೆಗಳು ಏನದವಲ್ಲ, ಜ್ಯೇಷ್ಠತಾ ಆಧಾರದ ಮೇಲೆ ಪ್ರಮೋಷನ್ ಆಗಬೇಕು ಮತ್ತು ಏನು ನಿವೃತ್ತಿ ವೇತನ ನೀಡಬೇಕು, ಕಾಯಮಾತಿ ಆಗಬೇಕು, ಸರ್ಕಾರದ ಖಜಾನೆಯಿಂದನೇ ಇವತ್ತು ವೇತನ ಆಗಬೇಕು ಅಂತಕ್ಕಂಥ ಹಲವಾರು ಬೇಡಿಕೆಗಳು ಇಟ್ಕೊಂಡು ಇವತ್ತು ಗ್ರಾಮ ಪಂಚಾಯತಿ ನೌಕರರ ಸಂಘದ ನೇತೃತ್ವದಲ್ಲಿ ಮತ್ತು CIT ನೇತೃತ್ವದಲ್ಲಿ ಇವತ್ತು ಜಿಲ್ಲಾ ಪಂಚಾಯತ್ ಚಲೋ ಅಂತೇಳಿ ಇವತ್ತು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ಬೇಡಿಕೆಗಳನ್ನು ಜಿಲ್ಲಾಡಳಿತ ಇರಬೇಕು, ಸ್ಥಳೀಯ ಬೇಡಿಕೆಗಳನ್ನು ಮತ್ತು CO ಅವರು ಇರ್ಬೋದು, ಈ ಗ್ರಾಮ ಪಂಚಾಯತ್ ನೌಕರರ ಏನೆಲ್ಲ ಬೇಡಿಕೆಗಳು ಸ್ಥಳೀಯ ಮಟ್ಟದಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಸರಿ ಮಾಡಿ ಇವತ್ತು ಅವರ ಸಮಸ್ಯೆಗಳನ್ನು ಈಡೇರಿಸಬೇಕಂತಕ್ಕಂಥದ್ದನ್ನು ಇವತ್ತು ನಾವು ಮನವಿ ಸಲ್ಲಿಸಲಿಕ್ಕಿದ್ದೀವಿ. ಈ ಬೇಡಿಕೆಗಳು ಏನಾದರೂ ಇಲ್ಲಿ ಆಗಲಿಲ್ಲ ಅಂತಂದ್ರೆ ಇಡೀ ರಾಜ್ಯದ ತುಂಬೆಲ್ಲ ಇರ್ತಕ್ಕಂಥ ಎಲ್ಲಾ ಜನರು ಸೇರ್ಕೊಂಡು ನಾವು ಒಂದು ತೀರ್ಮಾನ CIT ತೀರ್ಮಾನ ಮಾಡಿದೆ. ಫೆಬ್ರವರಿ 20ರಿಂದ 24ರವರೆಗೂ ಕೂಡ ಇಡೀ ರಾಜ್ಯದಲ್ಲಿ ದುಡಿತಕ್ಕಂಥ ಎಲ್ಲಾ ವಲಯದ ಕಾರ್ಮಿಕರನ್ನ ಬೆಂಗಳೂರು ರ್ಯಾಲಿಯನ್ನ ಮಾಡಿ ಇಡೀ ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನ ಇವತ್ತು ನಾವು ತೀರ್ಮಾನ ಕೈಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಆ ಸುದೀರ್ಘವಾದ ಹೋರಾಟಕ್ಕೆ ಅವಕಾಶ ಕೊಳ್ಳಾದರೆ ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಕೇಂದ್ರ ಸರ್ಕಾರ ಏನು ಜಾರಿಗೆ ತರಲಿಕೊಂಡಂತ ಕಾರ್ಮಿಕ ಸಂಹಿತೆಗಳನ್ನು ಕೈಬಿಟ್ಟು ತಕ್ಷಣ ಕಾರ್ಮಿಕರ ಪರವಾದಂಥ ಕಾನೂನುಗಳನ್ನು ಜಾರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತದನ್ನ ಈ ಪ್ರತಿಭಟನೆ ಮೂಲಕ ಇಡೀ ರಾಜ್ಯ ತುಂಬೆಲ್ಲ CIT ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೆಸಿರ್ತಕ್ಕಂಥ